हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांस्तु गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पाद सरोजयोऽस्तु भगवोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 4ನೇ ಸರ್ಗವನ್ನು ನಾವು ಪ್ರವೇಶ ಮಾಡಿ ವಾಸುದೇವನ ಮನಸ್ಸಿನ ಮಾತುಗಳನ್ನು ವಿಚಾರ ಮಾಡ್ತಾ ಇದ್ದೇವೆ. ಲೋಕದಲ್ಲಿ ಎಲ್ಲ ಜನರಿಗೂ ಕೂಡ ಗುರು ಅತ್ಯಗತ್ಯವಾಗಿ ಬೇಕು. ಎಲ್ಲರಿಗೂ ಜಗದ್ಗುರುಗಳು ಆಚಾರ್ಯರಿದ್ದಾರೆ, ರಾಯರಿದ್ದಾರೆ, ಮತ್ತು ಬೇರೆ ಬೇರೆ ಪ್ರಸಿದ್ಧ ಯತಿವರ್ಯರೆಲ್ಲ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಆದರೆ ಮೂರ್ತಿಮತ್ತಾಗಿ ನಮ್ಮೊಂದಿಗೆ ಸರಿಯಾಗಿ ಸಂಭಾಷಿಸಲಿಕ್ಕೆ ಆಗುವಂತಹ ಪ್ರತ್ಯಕ್ಷ ದರ್ಶನ ಮಾಡಲಿಕ್ಕೆ ಯೋಗ್ಯವಾಗುವಂತಹ ಗುರುಗಳು ಬೇಕು. ಅವರನ್ನು ನಾವು ನಮ್ಮ ಭಗವದ್ ಉಪಾಸನೆಗೆ, ನಮ್ಮ ಮಟ್ಟದಲ್ಲಿ ನಾವು ಭಗವದ್ ಉಪಾಸನೆ ಮಾಡಲಿಕ್ಕೆ ಸಹಾಯ ಮಾಡುವಂಥವರಾಗಬೇಕು ಅವರು. ಅಂದರೆ ನಮ್ಮ ಒಂದು ಆಧ್ಯಾತ್ಮಿಕ ಏಳಿಗೆಗೆ ಅನುಗ್ರಹಿಸುವಂಥ ಮಹನೀಯರು ಬೇಕು. ಇದು ಎಲ್ಲರೂ ಅಪೇಕ್ಷಿಸುವಂಥದ್ದು. ಪರಮಾತ್ಮ ಇದನ್ನು ಕೊಡ್ತಾನೆ. ಯಾರ್ಯಾರನ್ನು ನಾವಾಗಿ ಗುರುಗಳನ್ನಾಗಿ ಮಾಡಿಕೊಳ್ಳುವುದಲ್ಲ, ಆ ಗುರುಗಳು ನಮಗೆ ಹೇಗೋ ಒದಗಿ ಸಿಗ್ತಾರೆ. ಮತ್ತು ರಾಯರಂಥ ವೃಂದಾವನಸ್ಥ ಯತಿಗಳನ್ನು ಪ್ರಾರ್ಥಿಸಿದರೆ ಅವರು ಹೇಗೋ ದೊರಕಿಸಿಕೊಡ್ತಾರೆ. ಮತ್ತು ನಾವು ಕೆಲವು ಶಬ್ದಗಳನ್ನು ಹಿಡಿದುಕೊಂಡು ಯಾವುದೋ ಅಪರೋಕ್ಷ ಜ್ಞಾನಿಗಳು, ಮಹಾನುಭಾವರು, ಇಂಥ ಕೆಲವು ಪದಗಳು ಉಂಟು. ಈ ಪದಗಳನ್ನು ಹೇಳಿಕೊಂಡು ಅಷ್ಟರಲ್ಲೇ ಎಲ್ಲವೂ ಬಂತು ಅನ್ನೋ ಹಾಗೆ ಹೇಳ್ತಾರೆ. ಹಾಗಲ್ಲ, ದಾಸ್ಯ ಭಾವ ಇರೋರಾಗಬೇಕು, ದಾಸಭಾವ ಇರಬೇಕು. ಹರಿಯಲ್ಲಿ ದಾಸಭಾವ, ಅಂಕಿತ ಆದವರಲ್ಲ. ಅಂಕಿತ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಹರಿಯಲ್ಲಿ ದಾಸಭಾವ ಇರಬೇಕು, ಅಂದರೆ ದಾಸ್ಯ ಬುದ್ಧಿ ಇರಬೇಕು. ಅಂತಹ ಮಹನೀಯರನ್ನು ನಾವು ಆಶ್ರಯಿಸ್ತೇವೆ. ಆವಾಗ ನಮಗೂ ಕೂಡ ಏನಾಗ್ತದೆ, ನಾವು ಯಾರನ್ನ ಗುರುಗಳನ್ನಾಗಿ ನಾವು ಒಡನಾಡ್ತೇವೋ ಅವರಿಂದ ನಮಗೂ ಕೂಡ ಶ್ರೀಹರಿಯಲ್ಲಿ ದಾಸಭಾವ ಉಂಟಾಗ್ತದೆ. ದಾಸಭಾವ ಸಂಪೂರ್ಣವಾದ ದಾಸ್ಯ ಬುದ್ಧಿಯಲ್ಲ, ಇರಲಿ. ಸ್ವಲ್ಪ ಮಟ್ಟಿಗೆ ನಾವು ಹರಿಯ ಅಧೀನ ಅನ್ನೋ ಭಾವನೆ ಮೊಳೆಯಲಿಕ್ಕೆ ಶುರುವಾಗ್ತದೆ. ನಮಗೆ ಬೇಕಾಗಿರುವುದು ಅದು. ಹೀಗೆ ಇದು ಲೋಕದಲ್ಲಿ ಎಲ್ಲರಿಗೂ ಅನ್ವಯ ಆಗುವಂಥ ವಿಷಯ. ನಮ್ಮ ವಾಸುದೇವ ಎಂಥವ ಅಂದರೆ ನಿರ್ದೋಷನಾದವ, ಸರ್ವಜ್ಞನಾದವ, 3 ಲೋಕದ ಗುರು, ಇಡೀ ಬ್ರಹ್ಮಾಂಡಕ್ಕೆ ಗುರುವಾಗಿರುವವ ವಾಸುದೇವ. ಆದರೆ ಲೋಕ ಶಿಕ್ಷಣವನ್ನು ಅನುಸರಿಸಿ ಅವನು ಗುರುಗಳನ್ನು ಹುಡುಕಿದ್ನಂತೆ. ಜಗದ್ಗುರುವಾದ ವಾಸುದೇವ ಗುರುಗಳನ್ನು ಹುಡುಕಿದ ಅಂತಾರೆ.
ಹುಡುಕಿದ ಅಂದರೆ ಸರ್ವಜ್ಞನಿಗೆ ಗೊತ್ತಿಲ್ವಾ? ಗೊತ್ತುಂಟಪ್ಪ. ಆದರೆ ಲೋಕದಲ್ಲಿ ಒಂದು ಆಧ್ಯಾತ್ಮಿಕ ಯಾತ್ರೆ, ಆಧ್ಯಾತ್ಮಿಕ ಜ್ಞಾನ ಯಾತ್ರೆ ಎನ್ನುವುದರಲ್ಲಿ ನಾವು ಗುರುಗಳನ್ನು ಆಶ್ರಯಿಸಬೇಕು. ಅದಕ್ಕಾಗಿ ಗುರುಗಳನ್ನು ನಾವು ಹುಡುಕಾಡಬೇಕು. ಅಂತಹ ಹುಡುಕಾಟ ಮಾಡಿದ ವಾಸುದೇವ ಅಂತ ಅಷ್ಟನ್ನು ಹೇಳಿದರು. ಇದಿಷ್ಟು ಒಂದು ವಿಷಯ. ಇದೆಲ್ಲ ಮನಸ್ಸಿನಲ್ಲಿ, ವಾಸುದೇವನ ಮನಸ್ಸಿನಲ್ಲಿ ಇದ್ದಂತಹ ಭಾವ. ಆ ಸಮಯದಲ್ಲಿ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಯತಿವರ್ಯರಿದ್ದರು. ಆ ಯತಿವರ್ಯರು ಯತಿ ಯಥಾತ್ಮ ಭುವಿ ಕಷ್ಟನ ಭವತ್ ಅಂತ ಹೇಳ್ತಾರೆ. ಈ ಭೂಮಿಗೆ ಆಭರಣ ರೂಪರಾಗಿದ್ದಂತಹ ಒಬ್ಬ ಯತಿವರ್ಯರಿದ್ದರು. ಅವರು ಸರ್ವೇಂದ್ರಿಯ ನಿಗ್ರಹವನ್ನು ಹೊಂದಿದವರು. ಇಂದ್ರಿಯ ನಿಗ್ರಹವನ್ನು ಹೊಂದಿದ್ದಂತಹ, ಮಹಾವಿರಕ್ತಿಯನ್ನೇ ಭೂಷಣವಾಗಿ ಹೊಂದಿದ್ದಂತಹ, ಆಭರಣವಾಗಿ ವಿರಕ್ತಿಯ ಎನ್ನುವಂತಹ ಆಭರಣವನ್ನು ತೊಟ್ಟಂತಹ, ಭೂಮಿಗೆ ಆಭರಣ ರೂಪರಾಗಿದ್ದಂತಹ ಒಬ್ಬ ಯತಿವರ್ಯರು ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಇದ್ದರು. ಅವರಿಗೆ ಹೆಸರು ಕೇವಲ ಅದು ಹೆಸರಿನ ಮಾತ್ರಕ್ಕೆ ಹೆಸರಲ್ಲ, ಮತ್ತೆ ಅವರ ಹೆಸರು ಸಾರ್ಥಕವಾಗಿದ್ದಿತ್ತು, ಅವರಿಗೆ ಸರಿಯಾಗಿ ಅನ್ವಯಿಸುವಂತಹ ಹೆಸರಾಗಿ ಇದ್ದಿತ್ತು. ಹಾಗಾದರೆ ಅವರ ಹೆಸರೇನು ಅಂದರೆ ಅಚ್ಯುತ ಪ್ರಜ್ಞಾ ಅಂತ ಹೆಸರು ಅಂತ ಹೇಳ್ತಾರೆ. ಇಲ್ಲಿ ಜನೋಚ್ಯುತ ಪ್ರೇಕ್ಷ ಮುದಾಹರತ್ ಸ್ಫುಟಂ ಅಂತ ಹೇಳ್ತಾರೆ. ಸಾಮಾನ್ಯತಃ ಪ್ರಸಿದ್ಧವಾಗಿ ಅವರ ಹೆಸರನ್ನು ಅಚ್ಯುತ ಪ್ರೇಕ್ಷ ಅಂತ ಹೇಳ್ತಾರೆ. ಅಚ್ಯುತ ಪ್ರಜ್ಞಾ ಅಂತ ಹಳೆಯ ಮೂಲ ಗ್ರಂಥಗಳಲ್ಲಿ ಅಚ್ಯುತ ಪ್ರಜ್ಞಾ ಅಂತ ಬರ್ತದೆ. ಯಾಕೆಂದ್ರೆ ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಕ್ರಮ ತಚ್ಚಿಷ್ಯೌ ಅಚ್ಯುತ ಪ್ರಜ್ಞಮಧ್ವೌ ಅಂತ ಹೀಗೆ ಪರಂಪರೆ ಬರುವುದು. ಸತ್ಯಪ್ರಜ್ಞರು, ಪ್ರಾಜ್ಞತೀರ್ಥರು, ನಂತರ ಅಚ್ಯುತ ಪ್ರಜ್ಞರು, ನಂತರದಲ್ಲಿ ಪೂರ್ಣ ಪ್ರಜ್ಞರು ಅಂತ ಹೀಗೆ ಪ್ರಜ್ಞೆ ಶಬ್ದವನ್ನೇ ಅಂತ್ಯದಲ್ಲಿ ಹೊಂದಿರುವಂತಹ ಹೆಸರುಳ್ಳಂತಹ ಯತಿ ಪರಂಪರೆ ಇರುವಂಥದ್ದಾಗಿದೆ. ಆಚಾರ್ಯರವರೆಗೆ ಪೂರ್ಣ ಪ್ರಜ್ಞೆ ಅಂತ ಆಚಾರ್ಯರಿಗೆ, ನಂತರದಲ್ಲಿ ವಾಸುದೇವನಿಗೆ ಅದು ಮುಂದೆ ಬರುವಂಥ ವಿಷಯ. ಜನರೆಲ್ಲರೂ ಕೂಡ ಇಂತಹ ಅಚ್ಯುತ ಪ್ರಜ್ಞರನ್ನೇ ಯತಿ ಅಂದರೆ ಯಾರು? ಇವರೇ ಯತಿಗಳು. ಯತಿತ್ವಕ್ಕೆ ನಿದರ್ಶನ ರೂಪರಾಗಿರುವವರು ಇವರೇ ಯತಿ ಅಂತ ಹೀಗೆ ಜನರೆಲ್ಲ ಉದಾಹರಣೆಯಾಗಿ ತೋರಿಸ್ತಾ ಇದ್ದಂತಹ ಮಹಾನ್ ವ್ಯಕ್ತಿಯಾಗಿದ್ದರು ನಮ್ಮ ಅಚ್ಯುತ ಪ್ರಜ್ಞರು ಅಂತ. ಇಷ್ಟು ಇವರಿದ್ದದ್ದು ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ. ಇವರ ಸಂಬಂಧಿ ವಿಷಯಗಳನ್ನು ಹೇಳ್ತಾರೆ. ಒಬ್ಬರನ್ನ ಪರಿಚಯ ಮಾಡಿಕೊಳ್ಬೇಕಾ, ಅವರ ಪರಿಚಯವನ್ನು ಮುಂದೆ ಕೊಡ್ತಾರೆ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮದ್ ವರಾನ್ನ ಭುಕ್ತ್ವ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಂಚಿತ್ ಪರಿವತ್ಸರಾನ್ಮುದ. ದ್ವಾಪರ ಯುಗದಲ್ಲಿ ಪಾಂಡವರ ಮನೆ, ಆ ಪಾಂಡವರ ಮನೆಯಲ್ಲಿ ನಿತ್ಯವೂ ಕೂಡ ಅನೇಕ ಜನ ಬರ್ತಿದ್ರು, ಅತಿಥಿಗಳು ಊಟ ಮಾಡಿ ಹೋಗ್ತಿದ್ರು. ಅನೇಕ ಸನ್ಯಾಸಿಗಳು ಬರ್ತಿದ್ರು. ನಮ್ಮ ಮನೆಯಲ್ಲಿ ಎಷ್ಟು ಬಾರಿ ಎಷ್ಟು ಯತಿಗಳಿಗೆ ನಾವು ಭಿಕ್ಷಾ ಮಾಡಿದ್ದೇವೆ ಅಂತ ನಮ್ಮನ್ನು ಶೋಧಿಸಿಕೊಂಡ್ರೆ ಒಬ್ರಿಗೂ ಮಾಡಿರೋದಿಲ್ಲ. ಇರ್ಲಿ ಬಿಡಿ, ನಮ್ಮದು ಇಷ್ಟೇ ಬಯೋಡಾಟ. ಆದರೆ ಹಿಂದೆ ಆ ದ್ವಾಪರ ಯುಗದಲ್ಲಿ ನಿತ್ಯವೂ ಕೂಡ ಪಾಂಡವರ ಮನೆಯಲ್ಲಿ ನಿತ್ಯವೂ ಅನೇಕ ನೂರಾರು ಜನ ಯತಿಗಳು ಭಿಕ್ಷೆ ಸ್ವೀಕಾರ ಮಾಡಿ ಹೋಗ್ತಿದ್ರಂತೆ. ಆಗ ದ್ರೌಪದಿ ಸಾಕ್ಷಾತ್ತಾಗಿ ತಾನೇ ತನ್ನ ಕೈಯಾರೆ ಸಿದ್ಧ ಮಾಡಿದಂತಹ ಅತ್ಯಂತ ಶುದ್ಧವಾಗಿ, ಅತ್ಯಂತ ಪರಿಶುದ್ಧವಾಗಿ ಆ ದ್ರೌಪದಿ ದೇವಿ ತಾನೇ ಅಡುಗೆ ಮಾಡಿದಂತಹ ಆ ವರಾನ್ನ, ಉತ್ತಮವಾದ ಅನ್ನವನ್ನು ಅವಳು ಆ ಯತಿಗಳಿಗೆಲ್ಲ ಭಿಕ್ಷವಾಗಿ ಬಡಿಸ್ತಿದ್ಲು, ಭಿಕ್ಷಾ ಕೊಡ್ತಿದ್ಲು. ಆಗ ಆ ಕೃಷ್ಣ ಕೈಯಿಂದ ಏನು ಅನ್ನವನ್ನು, ಪರಿಶುದ್ಧವಾದ ಅನ್ನವನ್ನು ಬಡಿಸ್ತಿದ್ಲು, ಭಿಕ್ಷೆಯನ್ನು ಬಡಿಸ್ತಿದ್ಲೋ ಅದನ್ನು ವರಾನ್ನ ಭುಕ್ತ್ಯ, ಅದನ್ನು ಊಟ ಮಾಡಿದರು. ಎಲ್ಲಿ ಪಾಂಡವರ ಮನೆಯಲ್ಲಿ ಒಬ್ಬ ಯತಿವರಿಯರು ಊಟ ಮಾಡಿದರು. ಭಕ್ತಿಯಿಂದ ಅವಳ ದ್ರೌಪದಿ ದೇವಿಯ ಕರದಿಂದ ಬಡಿಸಿದಂತಹ ಊಟವನ್ನು ಮಾಡಿದರು. ಇದರಿಂದ ಏನಾಯಿತು? ದ್ರೌಪದಿ ದೇವಿಯ ಕೈಯಿಂದ ಮಾಡಲ್ಪಟ್ಟಂತಹ ಅಡಿಗೆ ಅವಳೇ ಬಡಿಸುವಂಥದ್ದು.
ಅದನ್ನು ಉಂಡಂತಹ ಆ ಯತಿವರಿಯರಿಗೆ ವಿಶೋಧಿತಾತ್ಮ, ಅವರಿಗೆ ದೇಹವೆಲ್ಲ ಪವಿತ್ರವಾಯಿತು. ಆ ಅನ್ನ ಉಂಡದ್ದು ದೇಹಕ್ಕೆ ಸೇರ್ತದಲ್ಲ, ಉಂಡನ್ನ, ಅದರಿಂದ ದೇಹವೆಲ್ಲ ಪರಿಶುದ್ಧವಾಯಿತು. ವಿಶೋಧಿತಾತ್ಮ ಅಂದ್ರೆ, ವಿಶೋಧಿತಾತ್ಮ ಅಂದ್ರೆ ಶುದ್ಧವಾಯಿತು, ವಿಶೇಷವಾಗಿ ಪರಿಶುದ್ಧವಾಯಿತು. ಯಾವುದು? ಆತ್ಮ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ, ದೇಹ ಪರಿಶುದ್ಧವಾಯಿತು. ಇಂದ್ರಿಯಗಳು ಅಂತ ಅರ್ಥ, ಸರ್ವೇಂದ್ರಿಯಗಳು ಪರಿಶುದ್ಧವಾದವು. ಆತ್ಮ ಅನ್ನೋ ಪದಕ್ಕೆ ಮನಸ್ಸು ಅಂತ ಅರ್ಥ, ಮನಸ್ಸು ಪರಿಶುದ್ಧವಾಯಿತು. ಹೀಗೆ ದೇಹ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಆ ಕೃಷ್ಣಾದೇವಿಯ ಕೈಯಿಂದ ತಯಾರಿಸಲ್ಪಟ್ಟ, ಅವಳೇ ಬಡಿಸಿದ ಭಿಕ್ಷಾನ್ನವನ್ನು ಉಂಡು ಈ ರೀತಿ ಅವರಿಗೆ ತೃಪ್ತಿ ಹಾಗೂ ಪರಿಶುದ್ಧಿ ಉಂಟಾಯಿತು. ಹಾಗೆ ಆತ್ಮಶುದ್ಧಿ ಆಯಿತು. ಅವರ ಆತ್ಮಸ್ವರೂಪ ಇತ್ತಲ್ಲ, ಅದು ಜೀವಸ್ವರೂಪದವರೆಗೆ ಮುಟ್ಟಿದಂತಹ ಅನ್ನ, ಹಾಗಾಗಿ ಪರಿಶುದ್ಧರಾಗಿ ಬಿಟ್ಟು. ಹೀಗೆ ವಿಶೋಧಿತಾತ್ಮ ಅಂದ್ರೆ ಇಷ್ಟು ಅಭಿಪ್ರಾಯ ಬರ್ತದೆ. ಅಂದ್ರೆ ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಅವರ ಅಂತಃಕರಣ ಎಲ್ಲವೂ ಕೂಡ ಪರಿಶುದ್ಧವಾಗಿ ಹೋಯಿತು. ಅವರು ಎಂಥವರು ಅಂದ್ರೆ ಮಧುಕೃತ್ ಪ್ರವೃತ್ತಿಮಾನ್, ನಿತ್ಯವೂ ಕೂಡ ಮಧುಕರಿ ವೃತ್ತಿಯನ್ನ ಮಾಡಿಕೊಂಡಿದ್ದಂತಹ ಯತಿವರ್ಯರು, ಮಠಾಧೀಶರೆಲ್ಲ ಅಲ್ಲ. ಹಾಗೆ ಅಲ್ಲಲ್ಲಿ ಹೋಗುವುದು, ಯೋಗ್ಯವಾದ ಸ್ಥಳದಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ, ಇಲ್ಲ ಪರಿಶುದ್ಧವಾಗಿ ಅಡುಗೆ ತಯಾರು ಮಾಡಿ ಬಡಿಸ್ತಾರೆ ಅಂದ್ರೆ ಕ್ಷತ್ರಿಯರ ಮನೆಗೂ ಹೋಗ್ತಿದ್ರು. ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾ ಇದ್ರು, ಅಲ್ಲಿ ಭಿಕ್ಷೆ ಮಾಡ್ತಿದ್ರು. ಚಚಾರ ಕಾಂಸ್ಟಿತ್ ಪರಿವತ್ಸರಾನ್ಮುದ, ಯಾವಾಗ ತಮಗೊಂದು ಪರಿಶುದ್ಧಿ, ಒಂದು ರೀತಿಯ ದೇಹದಲ್ಲಿ ಒಂದು ಚೈತನ್ಯ, ವಿಶೇಷವಾದಂತಹ ಆ ಹುರುಪು, ಮತ್ತೆ ಏನೋ ಮೈ ಮನಸ್ಸುಗಳಲ್ಲಿ ಅತಿಶಯವಾದಂತಹ ನೆಮ್ಮದಿ, ಶಾಂತಿ ಉಂಟಾಯ್ತೋ, ಆಗ ಅವರು ಕೆಲವು ವರ್ಷಗಳು ಪಾಂಡವರ ಜೊತೆಗೆ ಇದ್ಬಿಟ್ಟು, ಪಾಂಡವರ ಮನೆಯಲ್ಲೇ ಇದ್ದು ಬಿಟ್ಟು, ಪಾಂಡವರನ್ನು ಬಿಟ್ಟು ಹೋಗ್ಲೇ ಇಲ್ಲ. ಅವ್ರ ಮನೆಯಲ್ಲಿ ಇದ್ದುಕೊಂಡು ದಿನವೂ ಕೂಡ ದ್ರೌಪದಿ ಅಡಿಗೆ ಮಾಡುವುದು, ಬಡಿಸುವುದು, ಇವರು ಊಟ ಮಾಡುವುದು, ನಿತ್ಯವೂ ಕೂಡ ಭಿಕ್ಷಾ ಸ್ವೀಕಾರ ಮಾಡುವುದು. ಹೀಗೆ ಮಾಡಿಕೊಂಡು ಇದ್ದಂತಹ ಮಹನೀಯರು, ಅದರಿಂದ ಅವರಿಗೆ ಆ ಜನ್ಮವೇ ಅವರಿಗೆ ಪವಿತ್ರೀಕರಿಸಿ ಹೋಯಿತು. ಒಬ್ಬ ಯತಿವರಿಯರಿಗೆ ಅಭೂತ್ ಕುಶಾಸ್ತ್ರಾಭ್ಯಸನಂ ನ ಪಾತಕಂ ಕ್ರಮಾಗತಾದ್ ವಿಪ್ರತಿಸಾರತೋ ಯತೇಃ ಯಥಾ ಕುಶಾಸ್ತ್ರಾಧ್ಯಸನಂ ಮುರದ್ವಿಷಃ ಪದಾಂಬುಜೆ ವ್ಯಾಧವರಸ್ಯ ಗರ್ಹಿತಂ. ಹೀಗೆ ಇವರಿಗೇನಾಯಿತು, ಈ ಯತಿವರಿಯರು ಬಹಳ ಚೆನ್ನಾಗಿ ಇವರು ಪರಿಶುದ್ಧಿಯನ್ನ ಪಡೆದುಕೊಂಡು ಇದ್ದವರು. ಇವರಿಗೇನಾಯಿತು, ಕಲಿಯುಗದಲ್ಲಿ ಇವರು ಹೀಗೆ ಇರುವಾಗ ಇವರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಆಯಿತು. ಪಾಂಡವರ ಮನೆಯಲ್ಲಿದ್ದಾಗ ಏನದು ಅಂತ ಕೇಳಿದ್ರೆ, ಇವರಲ್ಲಿದ್ದಾರೆ. ಆಗ ಇವರಿಗೆ ಅನ್ನಿಸ್ತು, ತಾನೇನೋ ಒಂದು ಶಾಸ್ತ್ರಾಧ್ಯಯನ ಮಾಡಿದೆ, ಆದರೆ ತನ್ನ ಬಗ್ಗೆ ಆಲೋಚಿಸಿದ್ರು. ತಾನೇನೋ ಶಾಸ್ತ್ರಾಧ್ಯಯನ ಮಾಡಿದೆ, ಆದರೆ ಅದು ಆ ರೀತಿ ಶಾಸ್ತ್ರ ಅಂದ್ರೆ ಎಂಥ ಶಾಸ್ತ್ರ ಅದು ಅಂದ್ರೆ ಅನೇಕ ಕೆಟ್ಟದಾದದ್ದು, ಕೆಟ್ಟ ಶಾಸ್ತ್ರ ಅಂತಲ್ಲ, ಅದು ಶ್ರುತಿ ವಿರುದ್ಧವಾದಂತಹ ಶಾಸ್ತ್ರ ಅಂತ ಬೋರ್ಡ್ ಹಾಕಿಕೊಂಡು ಅವೆಲ್ಲವೂ ಶ್ರುತಿ ವಿರುದ್ಧವಾಗಿರುವಂಥ ಸಿದ್ಧಾಂತಗಳನ್ನು ಹೇಳು. ಶ್ರುತಿ ವಿರುದ್ಧವಾದ ಅರ್ಥಗಳನ್ನು ಒಳಗೊಂಡಂತಹ ಸಿದ್ಧಾಂತವನ್ನ ಅಧ್ಯಯನ ಮಾಡಿ ಅದರಿಂದ ಏನಾಗ್ತದೆ, ಪಾಪ ಸಂಘಟನೆಯೂ ಆಗ್ತದೆ, ಅದನ್ನೇ ನಂಬಿಯೂ ಹೋಗ್ತದೆ ಮನಸ್ಸು. ಯಾಕೆಂದ್ರೆ ಶಾಸ್ತ್ರಗಳೇ ಹಾಗೆ. ನಾವು ಯಾವ ಶಾಸ್ತ್ರವನ್ನು ಓದಿದ್ರು ಕೂಡ ಆ ಶಾಸ್ತ್ರದ ವಾದ ಕೇಳಿದಾಗ ಅದೇ ಸರಿ. ಯಾವ ಶಾಸ್ತ್ರವನ್ನು ಓದಿದ್ರು ಕೂಡ ಆ ಶಾಸ್ತ್ರದಲ್ಲಿ ಹೇಳಿರುವಂತಹ ಪ್ರಮೇಯಗಳೇನು ಅಂತ, ಆ ಶಾಸ್ತ್ರದ ಪ್ರಮೇಯ ಸಿದ್ಧಾಂತ ಅದು ಸರಿ ಅನ್ನಿಸ್ತಾ ಹೋಗ್ತದೆ. ಅದು ಸರಿಯಾಗಿರುವುದಿಲ್ಲ, ಅದು ಶ್ರುತಿಗೆ ವಿರುದ್ಧವಾಗಿರ್ತದೆ. ಆದರೂ ಸರಿ ಅನ್ನೋ ಭಾವ ಬಂದ್ಬಿಡ್ತದೆ. ಆದರೆ ಏನಾಯ್ತು ಅಂದ್ರೆ, ಈ ಯತಿಗಳಿಗೆ ಈ ರೀತಿಯ ಒಂದು
ಇವರಿಗೆ ಏನಾಗಿತ್ತು, ಈ ಒಂದು ಆ, ತಾನು ಶ್ರುತಿ ವಿರುದ್ಧವಾಗಿ ಏನನ್ನೋ ಅಧ್ಯಯನ ಮಾಡಿಬಿಟ್ನಲ್ಲ ಅಂತ ಹೇಳುವಾಗ ಅವರಿಗೆ ಪಶ್ಚಾತ್ತಾಪ ಆಯ್ತು. ಪಶ್ಚಾತ್ತಾಪ ಆದದ್ರಿಂದ ಅವರೇನು ಮಾಡಿದರು, ಆ ಬಹಳ ಪಶ್ಚಾತ್ತಾಪ ಆದದ್ರಿಂದ ಅವರಿಗೆ ಆ ಕುಶಾಸ್ತ್ರ ಅಧ್ಯಯನದ ಪಾಪ ಉಂಟಾಗಲಿಲ್ಲ. ಇವರು ಅಧ್ಯಯನ ಮಾಡಿದ್ದು ಕುಶಾಸ್ತ್ರಗಳನ್ನು, ಅಂದರೆ ವೇದ ವಿರುದ್ಧವಾದಂತಹ ಅರ್ಥಗಳುಳ್ಳ ಮತದ ಶಾಸ್ತ್ರಗಳು, ಮತ ಪಂಥದ ಶಾಸ್ತ್ರಗಳನ್ನು ಓದಿದ್ದು. ಅವೆಲ್ಲ ಕುಶಾಸ್ತ್ರಗಳು, ಕೆಟ್ಟ ಶಾಸ್ತ್ರಗಳು. ಅದನ್ನು ಓದಿದ್ರಿಂದ ದೋಷ ಬರಬೇಕಲ್ಲ ಇವ್ರಿಗೆ, ಅಂದರೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಮನವರಿಕೆ ಆಯಿತು, ಇದರಲ್ಲಿ ತಪ್ಪು ಉಂಟು, ಹೀಗಿರುವುದಿಲ್ಲ ವಿಷಯ, ಇದು ತಪ್ಪು, ಇದು ಸರಿಯಾಗಿಲ್ಲ ಅಂತ ಈ ಭಾವನೆ ಆಯಿತು. ಹಾಗಾಗಿ ಅವರೇನು ಮಾಡಿದ್ರು, ಅಲ್ಲಿ ಪಶ್ಚಾತ್ತಾಪ ಉಂಟಾಗಿದ್ದರಿಂದ ಅವರಿಗೆ ಕುಶಾಸ್ತ್ರಾಧ್ಯಯನದ ಬಿಸಿ ತಟ್ಟಲಿಲ್ಲ, ಅದರ ಪಾಪ ಇವರಿಗೆ ಉಂಟಾಗಲೇ ಇಲ್ಲ ಅಂತ ಹೇಳ್ತಾರೆ. ಹಿಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಭೃಗು ಋಷಿಗಳು ಅವರು ಒಮ್ಮೆ ಬೇಡನಾಗಿ ಬಂದ್ರಂತೆ. ಅದನ್ನು ಹೇಳ್ತಾರೆ ಪದಾಂಬುಜೆ ವ್ಯಾಧವರಸ್ಯ ಗರ್ಹಿತಂ ಅಂತ. ಹಿಂದೆ ಇಲ್ಲಿ ವ್ಯಾಧ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಭೃಗು ಅಂತ ಇಲ್ಲ. ಭೃಗು ಅಂತ ಒಂದು ವ್ಯಾಖ್ಯಾನದಲ್ಲಿ ಬರೆದ ನೆನಪಲ್ಲಿ ಹೇಳಿದೆ ನಾನು. ಇಲ್ಲಿ ವ್ಯಾಖ್ಯಾನದಲ್ಲಿ ಹಿಂದೆ ಒಂದು ಕಡೆ ಓದಿದ್ದೆ ನಾನು, ಅದರ ನೆನಪು. ಈಗ ಭೃಗು ಅನ್ನೋ ಪದವನ್ನು ಬದಿಗಿಡುವ. ಇಲ್ಲೇನು ಅಂದರೆ, ಶ್ರೀಕೃಷ್ಣ ಅವನು ಲೋಕದ ದೃಷ್ಟಿಯಿಂದ ತಾನು ದೇಹತ್ಯಾಗ ಮಾಡಿ ಹೋಗುವವ ಅಂತ ತೋರಿಸ್ಕೊಂಡ್ಬಿಟ್ಟ. ಭಾಗವತದ ಕೊನೆಯ ಭಾಗದಲ್ಲಿ, ಕೊನೆಯ ಭಾಗ ಅಂದರೆ ಪೂರ್ತಿ ಕೊನೆಯ ಭಾಗ ಅಲ್ಲ, 11ನೇ ಸ್ಕಂಧ. 11ನೇ ಸ್ಕಂಧದ ಕೊನೆಯ ಭಾಗದಲ್ಲಿ ಪರಮಾತ್ಮ ಪರಂಧಾಮಕ್ಕೆ ಹೋಗುವಂಥದ್ದಿದೆ. ಆಗ ದೇವತಾ ವಿಮಾನ ಬರ್ತದೆ, ಆ ವಿಮಾನವನ್ನು ಏರಿಕೊಳ್ತಾನೆ ಕೃಷ್ಣ. ಆಗ ಶಿವಪಾರ್ವತಿಯರಿಬ್ಬರು ಕೂಡ ಕೃಷ್ಣನ ಆಚೀಚೆ ನಿಂತು ಅವನಿಗೆ ಮಂಗಳಾರತಿಯನ್ನು ಮಾಡ್ತಾರೆ. ಅವರಿಬ್ಬರ ಮಂಗಳಾರತಿ ಮತ್ತು ಆ ಸುತ್ತಲಿನ ದೇವತಾ ವೃಂದದೊಟ್ಟಿಗೆ ಆ ಕೃಷ್ಣ ಏರಿದಂತಹ ವಿಮಾನ ಮೇಲೆ ಮೇಲೆ ಹೋಗ್ತದೆ. ಹೀಗೆ ಅಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಕೃಷ್ಣ ಅಪ್ರಾಕೃತ, ಅವನಿಗೆ ನಮ್ಮ ಹಾಗೆ ದೇಹ ಬಿಡುವಂಥ ಪ್ರಸಂಗವೇ ಇಲ್ಲ. ಆದರೆ ಲೋಕದ ಜನರಿಗೆ ಕೃಷ್ಣ ಏನು ಮಾಡಿದ, ಅವನು ದೇಹತ್ಯಾಗ ಮಾಡಿದ ಅಂತ ಆ ಒಂದು ಕಲ್ಪನೆಯನ್ನು ಕೊಟ್ಟ. ಹೇಗೆ, ಯಾವುದೋ ಒಂದು ಮರದಡಿಯಲ್ಲಿ ಕೃಷ್ಣ ತನ್ನಂತೆಯೇ ಇರುವ ಒಂದು ಆಕೃತಿಯನ್ನು ಮಾಡಿಬಿಟ್ಟ. ಯಥಾವತ್ ಕೃಷ್ಣ ಹೇಗೆ ಕಾಣ್ತಾನೋ ಹಾಗೇ ಇರುವಂತಹ ಒಂದು ಆಕೃತಿ. ಆ ಆಕೃತಿ ಈ ಕೃಷ್ಣ ಧರಿಸಿದಂತಹ ಆಭರಣ, ವಸ್ತ್ರ, ಏನೇನು ಲಕ್ಷಣಗಳು ಅಂತ ಎಲ್ಲ ಕೃಷ್ಣ ಲಕ್ಷಣಗಳನ್ನೇ ಹೊಂದಿರುವಂಥ ಪ್ರಾಕೃತವಾದ ಒಂದು ಆಕೃತಿಯನ್ನು ಮಾಡಿಟ್ಟು ಕೃಷ್ಣ ಅವನು ಆ ವಿಮಾನ ಏರಿ ಹೊರಟು ಹೋದ. ಇದು ಪ್ರಾಕೃತವಾದಂಥ ಒಂದು ಮೂರ್ತಿ. ಅದಕ್ಕೆ ಒಬ್ಬ ಬೇಡ ಬಾಣವನ್ನು ಹೊಡೆದು ಬಿಟ್ಟ. ಬಾಣ ಹೊಡೆದಾಗ ಆ ಆಕೃತಿಯಲ್ಲಿ ಕೃಷ್ಣ ಅಲ್ಲಿ ಮಾತಾಡಿಸಿದ. ಕೃಷ್ಣ ಅಲ್ಲಿ ಒಂದು ಆವೇಶ ರೂಪದಿಂದಿದ್ದ ಬಿಟ್ಟರೆ ಅದು ಪ್ರಾಕೃತವಾದಂತಹ ದೇಹ. ಕೃಷ್ಣ ಅಲ್ಲಿ ಆವಿಷ್ಟನಾಗಿ ಮಾತಾಡಿದ. ಆ ವ್ಯಾಧ ಸಮೀಪಕ್ಕೆ ಬಂದು, ಸ್ವಾಮಿ ಕೃಷ್ಣ ನೀನಿದ್ಯಾ, ನನಗೆ ಗೊತ್ತಾಗಲಿಲ್ಲ, ಬಾಣದಿಂದ ನಾನು ಹೊಡೆದು ಬಿಟ್ಟೆ, ನನ್ನ ಕ್ಷಮಾ ಮಾಡು ಅಂತ ಹೇಳಿದ. ಈಗಲೂ ಕೂಡ ನಾನು ಆ ಬಾಣವನ್ನು ತೆಗೆದು ಔಷಧವನ್ನು ಹಚ್ತೇನೆ, ನಿನ್ಗೆ ಸರಿಯಾಗ್ತದೆ. ಇಲ್ಲ ನೀ ಬಾಣ ಹೊಡೆದದ್ದು ಸರಿಯಾಯಿತು, ಋಷಿಗಳ ಶಾಪದಂತೆ ಬಾಣ ನೀನು ಸಿಕ್ಕಿದೆ, ಸರಿಯಾಯಿತು, ಏನು ತೊಂದರೆ ಇಲ್ಲ ಅಂತ ಕೃಷ್ಣ ಅಲ್ಲಿಯೇ ತಾನು ದೇಹತ್ಯಾಗ ಮಾಡಿದವನಂತೆ ತೋರಿದ. ಇದು ಇರುವಂಥದ್ದು. ಅದರಿಂದ ಅದು ಕೃಷ್ಣನೇ ಪ್ರಾಕೃತವಾದ ದೇಹವನ್ನು ತ್ಯಾಗ ಮಾಡಿದ ಅನ್ನೋ ಅರ್ಥ ಅಲ್ಲ. ಕೃಷ್ಣನಿಗೆ ಪ್ರಾಕೃತ ದೇಹ ಇಲ್ಲವೇ ಇಲ್ಲ ಅಲ್ಲಿ. ಹಾಗಾದರೆ ಮಾತಾಡಿದ್ದು ಯಾಕೆ ಅಂದರೆ ಅಲ್ಲಿ ಆವೇಶ ಹೊಂದಿ ಮಾತಾಡಿದ ಅಷ್ಟೆ. ಪರಮಾತ್ಮ ಎಲ್ಲಿಯೂ ಆವೇಶ ಹೊಂದುತ್ತಾನೆ. ಸರಿ, ಈಗ ಮುರದ್ವಿಷಃ ಅಂದರೆ ಮುರಾರಿಯಾದಂತಹ ಶ್ರೀಕೃಷ್ಣ, ಅವನ ಪದಾಂಬುಜೆ ಅಂದರೆ, ಆ ಕೃಷ್ಣನ ಪದಾಂಬುಜೆ ಅಂದರೆ ಕಮಲಗಳಂತಹ ಪಾದಕ್ಕೆ ಒಬ್ಬ ಬೇಡ ಬಾಣವನ್ನು ಹೊಡೆದು ಬಂದು ಸಮೀಪಕ್ಕೆ ಬಂದು ನೋಡಿದ. ಮರೆಯಿಂದ ಹೊಡೆದದ್ದು. ಮರೆಯಲ್ಲಿ ಏನು ಕಾಣಿಸ್ತು, ಅಲ್ಲೊಂದು ಹಕ್ಕಿ ಇದ್ದ ಕಾಣಿಸ್ತು ಅವನಿಗೆ. ಆ ಪಾದಗಳ ತುದಿ ಇವನಿಗೆ ಹಕ್ಕಿಯ ಕೊಕ್ಕಿನ ಕಾಣಿಸ್ತಿತ್ತು. ಹಾಗಾಗಿ ಅವನು ಬಾಣ ಹೊಡೆದು ಬಿಟ್ಟ. ಗುರಿ ನೇರವಾಗಿ ತಲುಪಿ ಕೃಷ್ಣನ ಪಾದಕ್ಕೇನೋ ಬಾಣ ಹೊಡಿತು. ಆದರೆ ಅದು ಕೃಷ್ಣ ಅಂದರೆ ಕೃಷ್ಣನ ದೇಹ, ಕೃಷ್ಣ ನಿರ್ಮಾಣ ಮಾಡಿದಂತಹ ದೇಹ ಅದು.
ಸಮೀಪಕ್ಕೆ ಬಂದ ಹಕ್ಕಿಯನ್ನು ಹಿಡಿಬೇಕು. ನೋಡಿದ್ರೆ ಕೃಷ್ಣನ ಪಾದಕ್ಕೆ ಬಾಣ ಚುಚ್ಚಿದೆ. ಹೆದರಿಬಿಟ್ಟ. ಸ್ವಾಮಿ ಕೃಷ್ಣ ಪಾದಕ್ಕೆ ಬಿದ್ದ. ಪಶ್ಚಾತ್ತಾಪ ಪಟ್ಟುಕೊಂಡ. ಯಾಕೆ? ತನ್ನ ಒಡೆಯನಾದಂಥ ಕೃಷ್ಣನ ಪಾದಕ್ಕೆ ತಾನು ಬಾಣ ಬಿಟ್ಟನಲ್ಲ, ಇದು ಎಂಥ ಅಪರಾಧ ಆಗಿ ಹೋಯಿತು ಅಂತ ಏನೋ ಮಾಡಿ ಪ್ರಾರ್ಥನೆ ಮಾಡಿಕೊಂಡ. ಆಗಿಲ್ಲ, ನಾನು ಈ ಲೋಕವನ್ನೇ ಬಿಟ್ಟಿದ್ದೇನೆ, ಹಾಗಾಗಿ ಇದು ನೀನು ಬಾಣ ಹೊಡೆದದ್ದು ಅಂದ. ಆದರೆ ತಾನು ಕೃಷ್ಣನ ಪಾದಕ್ಕೆ ಬಾಣ ಹೊಡೆದದ್ದು ಅಪರಾಧ ಅಂತ ಅವನು ತನ್ನ ಅಪರಾಧ ಪ್ರಜ್ಞೆಯಿಂದ ಕ್ಷಮೆ ಕೇಳಿದ, ಪಶ್ಚಾತ್ತಾಪ ಪಟ್ಟ. ಹಾಗಾಗಿ ಅವನಿಗೆ ಕೃಷ್ಣನ ಪಾದಕ್ಕೆ ಬಾಣ ಹೊಡೆದ ದೋಷ ಅವನಿಗೆ ಉಂಟಾಗಲಿಲ್ಲ. ಅದು ಕೃಷ್ಣನ ಪಾದ ಅಲ್ಲ, ಆದರೆ ವ್ಯಾಧನ ದೃಷ್ಟಿಯಿಂದ, ವ್ಯಾಧನ ಮನಸ್ಸಿಗೆ ಕೃಷ್ಣಾಕೃತಿ ಅಂತ ಕಾಣಿಸ್ತಲ್ಲ, ಕೃಷ್ಣನೇ ಇದ್ದಾನೆ ಅಂತ ಕಾಣಿಸ್ತು. ಹಾಗಾಗಿ ಅವನು ವ್ಯಥೆಪಟ್ಟು ಪಶ್ಚಾತ್ತಾಪ ಪಟ್ಟಿದ್ದ. ಹಾಗಾಗಿ ಅವನಿಗೆ ಆ ದೋಷ ಬರಲಿಲ್ಲ, ಬಾಣ ಹೊಡೆದಂತಹ ದೋಷ ಉಂಟಾಗಲಿಲ್ಲ. ಹೀಗಾಗಿ ಇಲ್ಲಿ ಈ ಯತಿಗಳಿದ್ರಲ್ಲ, ಯಾರು ಪಾಂಡವರ ಮನೆಯಲ್ಲಿ ಎಷ್ಟೋ ವರ್ಷ ಕಾಲ ಪಾಂಡವರ ಮನೆಯಲ್ಲೇ ಇದ್ದು ನಿತ್ಯವೂ ಕೂಡ ಆ ದ್ರೌಪದಿ ದೇವಿ ಸಿದ್ಧಪಡಿಸಿ ಬಡಿಸಿದಂತಹ ಆಹಾರವನ್ನು ಸ್ವೀಕಾರ ಮಾಡಿದ್ರಲ್ಲ ಯತಿಗಳು, ಅವರು ಕೆಟ್ಟ ಶಾಸ್ತ್ರ, ಕುಶಾಸ್ತ್ರವನ್ನ ಅಂದರೆ ವೇದ ವಿರೋಧಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದರೆ ಅದಕ್ಕೇನಾಗಬೇಕಿತ್ತು? ಅವರಿಗೆ ಪಾತಕ ಬರಬೇಕಿತ್ತು. ಅಂತಹ ಯಾವ ಪಾಪವೂ ಉಂಟಾಗಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅವರು ಪಶ್ಚಾತ್ತಾಪ ಪಟ್ಟು ಇದೆಲ್ಲ ಕುಶಾಸ್ತ್ರ ಅಂತ ಅರಿತರು ಅಂತ ಇದು ಒಂದು ಇಲ್ಲಿ ಹೇಳಿ, ಅದಕ್ಕೆ ಆ ವ್ಯಾಧ, ಕೃಷ್ಣ ಮತ್ತು ವ್ಯಾಧ, ಕೃಷ್ಣನ ಪಾದಕ್ಕೆ ಬಾ ಅಂದರೆ ಕೃಷ್ಣನ ಒಂದು ಪ್ರತಿಕೃತಿಯ ಪಾದಕ್ಕೆ ಯಾವ ಒಬ್ಬ ವ್ಯಾಧ ಬಾಣ ಹೊಡೆದ್ನಲ್ಲ ಆ ನಂತರದ ವಿಷಯವನ್ನು ಹೋಲಿಕೆಯಾಗಿ ಕೊಡ್ತಾರೆ. ಆಯ್ತು. ವಿನೀತಮಾಂನಾಯ ಶಿರೋ ವಿಶಾರದಂ ಸದೈವ ತತ್ವಂ ಪ್ರಬುಭುತ್ಸು ಮಾದರಾದ್ ಗುರುರ್ವಿದಿತ್ವೋಪನತಾಂ ನಿಜಾಮೃತಿಂ ಕದಾಚಿದೂಚೇತಮುಪಸ್ಮರೇ ಗಿರಂ. ಈಗ ಈ ರೀತಿ ಒಂದು ಪರಂಪರೆ, ಯಾವುದು ಆ ಅಚ್ಯುತ ಪ್ರಜ್ಞರು ಅಪೂರ್ವ ಜನ್ಮ ಒಂದು ರೀತಿ ಕಳೆಯಿತು. ಅಂದ್ರೆ ಅವರ ಹೆಸರು ಅಚ್ಯುತ ಪ್ರಜ್ಞರು ಅಂತ ಕಲಿಯುವುದಲ್ಲಿ. ಆ ದ್ರೌಪದಿ ಸಿದ್ಧಪಡಿಸಿದಂತಹ ತನ್ನ ಕೈಯಾರೆ ಸಿದ್ಧಪಡಿಸಿದಂತಹ ಆಹಾರವನ್ನ ನಿತ್ಯವೂ ಸೇವಿಸಿದಂತಹ ಮಹನೀಯರಾದ ಯತಿವರ್ಯರು, ಬಹಳ ಇಂದ್ರಿಯ ನಿಗ್ರಹ ಉಳ್ಳಂತಹ ವಿರಕ್ತಿಭೂಷಣರಾದಂತಹ ಮಹನೀಯರು, ಅವರು ದ್ವಾಪರ ಯುಗ ಕಳೆದ ಮೇಲೆ ಅವರು ಕಲಿಯುಗ ಆದಾಗ ಮತ್ತೆ ಕಲಿಯುಗದಲ್ಲಿ ಹುಟ್ಟಿದರು. ಕಲಿಯುಗದಲ್ಲಿ ಹುಟ್ಟಿ ಮತ್ತೆ ಸನ್ಯಾಸ ಸ್ವೀಕಾರ ಮಾಡಿದ್ರು. ಅವರ ಗುರುಗಳು ಪ್ರಾಜ್ಞತೀರ್ಥರು ಅಂತಿದ್ರು. ಪ್ರಾಜ್ಞತೀರ್ಥರಿಂದ ಸನ್ಯಾಸ ಸ್ವೀಕಾರ ಮಾಡಿ ಪ್ರಾಜ್ಞತೀರ್ಥರೊಟ್ಟಿಗಿದ್ರು. ಮತ್ತೆ ಇಲ್ಲಿ ಏನಾಯ್ತು, ಈ ಪ್ರಾಜ್ಞತೀರ್ಥರಿಂದ ಕಲಿತದ್ದು ಆಗ ಅದ್ವೈತ ಪ್ರಭಾವ ಇತ್ತು. ಇದೆಲ್ಲ 800 ವರ್ಷಗಳ ಹಿಂದಿನ ವಿಷಯ, 850 ವರ್ಷಗಳ ಹಿಂದಿನ ವಿಷಯ. ಆಗ ಪ್ರಬಲವಾಗಿದ್ದಂಥದ್ದು ಅದ್ವೈತ ಮತ. ಸ್ವಲ್ಪ ದಕ್ಷಿಣ ದಿಕ್ಕಿಗೆ ತಮಿಳುನಾಡು ಕಡೆಗೆ ಹೋದ್ರೆ ಅಲ್ಲಿ ರಾಮಾನುಜ ಮತ ಇದ್ದಿತ್ತು. ಇಲ್ಲಿ ಉಡುಪಿಯಲ್ಲೆಲ್ಲ ಅದ್ವೈತವೇ ಪ್ರಬಲವಾಗಿ ಇದ್ದಂತಹ ಸ್ಥಿತಿ. ಆಗ ಗುರುಗಳಿಂದ ಅವರು ಅದ್ವೈತವನ್ನ ಅಧ್ಯಯನ ಮಾಡಿದರು. ಆ ಅದ್ವೈತ ಅಂದ್ರೆ ಅದು ಶ್ರುತಿ ಸಿದ್ಧಾಂತಕ್ಕೆ ವಿರುದ್ಧ, ಶ್ರುತ್ಯರ್ಥ ವಿರುದ್ಧವಾದಂತಹ ಅದ್ವೈತ ಮತವನ್ನ ಅವರು ಅಧ್ಯಯನ ಮಾಡಬೇಕಾಯ್ತು. ಅಧ್ಯಯನ ಮಾಡುವಾಗ ಮತ್ತೆ ಅವ್ರಿಗೆ ಕಳವಳ ಆಯ್ತು. ಅದರ ದೋಷ ಅವ್ರಿಗೆ ತಟ್ಟಲಿಲ್ಲ. ಯಾಕೆ ದೋಷ ತಟ್ಟಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಆಯ್ತು, ಇದರಲ್ಲಿ ಏನೋ ಹುರುಳಿಲ್ಲ ಅನ್ನೋದು ಗೊತ್ತಾಯ್ತು. ಸರಿ, ಇದೆಲ್ಲ ಒಂದು ವಿಷಯ ಬಿಡಿ. ಈಗ ಇವರು ಈ ಮಹನೀಯರಾದಂತಹ ಅಚ್ಯುತ ಪ್ರಜ್ಞರು ಇವರು ಗುರುಗಳ ಸಮೀಪಕ್ಕೆ ಹೋದರು. ಅವರ ಗುರುಗಳು ಪ್ರಾಜ್ಞತೀರ್ಥರು. ಇವರು ಅತ್ಯಂತ ವಿನೀತರಾಗಿದ್ದರು, ಅತ್ಯಂತ ವಿನಯ ಸಂಪನ್ನರು. ಆದರೆ ಅವರ ವಿದ್ವತ್ ಹೇಗಿತ್ತು ಗೊತ್ತಾ? ಆಮ್ನಾಯ ಶಿರೋ ವಿಶಾರದಂ. ಆಮ್ನಾಯ ಶಿರಸ್ಸು ಅಂದ್ರೆ ಉಪನಿಷತ್ತುಗಳು ಅಂತ.
ಉಪನಿಷತ್ತುಗಳಲ್ಲಿ ಒಳ್ಳೆ ವಿಶಾರದತೆ ಇತ್ತು. ಉಪನಿಷತ್ತುಗಳಲ್ಲಿ ಒಳ್ಳೆ ವೈದುಷ್ಯ ಹೊಂದಿದ್ದಂಥವರು ಅಚ್ಯುತ ಪ್ರಜ್ಞರು. ಅವರು ಇಷ್ಟೆಲ್ಲ ಉಪನಿಷತ್ತಲ್ಲಿ ಪ್ರಕಾಂಡ ಪಾಂಡಿತ್ಯ ಇದ್ರೂ ಸಹ ಅವರು ಬಹಳ ವಿನೀತರಾಗಿದ್ದರು, ಬಹಳ ವಿನಯ ಸಂಪನ್ನರಾಗಿ ಇದ್ದಂಥವರು. ಅವರು ತತ್ವವನ್ನ ಪ್ರಬುಭುತ್ಸು ಆದರ, ಅವರು ತತ್ವವನ್ನ ತಾನು ಪ್ರಬುಭುತ್ಸು ಅಂದ್ರೆ ಸೇವಿಸಬೇಕು, ಸವಿಯಬೇಕು ಅಂತ. ಪ್ರಬುಭುತ್ಸು ಅಂದ್ರೆ ಆ ತತ್ವ ವಿಚಾರವನ್ನು ತಿಳಿಯುವ ವಿಷಯದಲ್ಲಿ ಬಹಳ ಹಸಿವೆಯಿಂದ ಇದ್ದವರು ಅಂತ. ಜ್ಞಾನದ ಹಸಿವೆ ಇತ್ತು, ಅರಿವಿನ ಹಸಿವೆ ಇದ್ದವರು. ಹೀಗಾಗಿ ಅವರು ಮತ್ತಷ್ಟು ಚೆನ್ನಾಗಿ ತತ್ವಗಳನ್ನು ಚೆನ್ನಾಗಿ ಅರಿಯಬೇಕು ಅಂತ ಅಪೇಕ್ಷೆ ಪಟ್ಟರು. ಹೀಗಾಗಿ ಅವರು ಬಹಳ ಆದರದಿಂದ ಭಕ್ತಿಯಿಂದ ಅವರು ತತ್ವವನ್ನ ಸದೈವ ಚೆನ್ನಾಗಿ ತಿಳಿಬೇಕು, ಆಗಿಂದಾಗ ಒಳ್ಳೆ ರೀತಿಯಿಂದ ತತ್ವ ವಿಚಾರವನ್ನ ಮಾಡಬೇಕು ಅಂತ ತತ್ವ ವಿಷಯವನ್ನ ಸವಿಯುವುದಕ್ಕೆ ಬಹಳ ಆಸಕ್ತರಾಗಿದ್ರು, ಬಹಳ ಆದರ ಇತ್ತು ಮನಸ್ಸಿನಲ್ಲಿ. ಇದನ್ನ ತಿಳಿದವರು ಯಾರು ಅಂದ್ರೆ ಗುರುಹು ವಿದಿತ್ವ ಉಪನತಾಂ ನಿಜಾಮೃತಿ. ಆದ್ರೆ ತನ್ನ ಸಮೀಪಕ್ಕೆ ಬಂದವರು ಇವರು ಯಾರು? ಅಚ್ಯುತ ಪ್ರಜ್ಞರು ತನ್ನನ್ನು ಇಷ್ಟು ದಿವಸ ಸೇವಿಸ್ತಾ ಇದ್ದಾರೆ, ಒಳ್ಳೆ ಯೋಗ್ಯತಾವಂತರು, ಇಂದ್ರಿಯ ನಿಗ್ರಹ ಸಂಪನ್ನರು, ಹೆಸರಿಗೆ ತಕ್ಕ ಹಾಗೆ ಯತಿತ್ವವನ್ನು ಚೆನ್ನಾಗಿ ಯತಿಧರ್ಮ ಪಾಲನೆ ಮಾಡ್ತಾ ಇರಬಹುದು. ಹಾಗಾಗಿ ಇಂತಹ ಮಹನೀಯನಾದ ಶಿಷ್ಯ, ಇವನ ಬಗ್ಗೆ ಗುರುಗಳು ತಿಳಿದ್ರು, ಗುರುಗಳನ್ನು ಸೇವಿಸ್ತಾ ಇದ್ದವರಲ್ಲ. ಹಾಗಾಗಿ ಅಚ್ಯುತ ಪ್ರಜ್ಞರ ಗುರುಗಳು ಪ್ರಾಜ್ಞತೀರ್ಥರು. ಸತ್ಯ ಪ್ರಜ್ಞಂ ಪ್ರಾಜ್ಞತೀರ್ಥಂ ಕ್ರಮಾತ್ ಶಿಷ್ಯವು ಸೇವೆಯಥ ಅಚ್ಯುತ ಪ್ರಜ್ಞ ಮಧ್ವೌ ಅಂತ ಹೀಗೆ ಪರಂಪರೆ ಬರ್ತದೆ. ಪ್ರಾಜ್ಞತೀರ್ಥರು ಅವರು ಆಲೋಚಿಸಿದ್ರು, ಶಿಷ್ಯ ತನ್ನ ಸಮೀಪಕ್ಕೆ ಇದ್ದಾನೆ, ಆದರೆ ಅವರೊಂದು ವಿಷಯವಂತ ಹೇಳಿದ್ರು, ಉಪನತಾಂ ನಿಜಾಮೃತಿಂ, ಅತ್ಯಂತ ಸಮೀಪದಲ್ಲಿಯೇ ತನಗೆ ಮೃತ್ಯು ಬರಲಿಕ್ಕಿದೆ, ಸದ್ಯದಲ್ಲೇ ತಾನು ದೇಹ ತ್ಯಾಗ ಮಾಡುವಂಥದ್ದಾಗ್ತದೆ, ಬಹಳ ದೂರ ಇಲ್ಲ, ತಾನು ಇನ್ನು ಕೆಲ ದಿವಸಗಳಲ್ಲೇ ದೇಹ ತ್ಯಾಗ ಮಾಡುವಂಥವನು ಅಂತ ಇದನ್ನು ತಿಳಿದು ಒಂದು ಬಾರಿ ಕರೆದು ಶಿಷ್ಯನನ್ನ ಕದಾಚಿದೂತೆ, ಒಮ್ಮೆ ಸಮೀಪಕ್ಕೆ ಕರೆದು ಶಿಷ್ಯನಾದ ಈ ಅಚ್ಯುತ ಪ್ರಜ್ಞರನ್ನ ಸಮೀಪಕ್ಕೆ ಕರೆದು ಹೇಳ್ತಾರೆ, ಸಮುಪಪ್ಪರೇಗಿರಂ, ಮತ್ತು ಅತ್ಯಂತ ಶ್ರದ್ಧೆಯಿಂದ ಎಲ್ಲ ಜ್ಞಾನವನ್ನು, ಉಪನಿಷತ್ ಜ್ಞಾನವನ್ನು ಈಗಾಗಲೇ ಚೆನ್ನಾಗಿ ಹೊಂದಿರುವಂತಹ ಈ ಶಿಷ್ಯ ಇವರನ್ನ ಸಮೀಪಕ್ಕೆ ಒಂದು ಬಾರಿ ಕರೆದು ತಮ್ಮ ಸಮೀಪದಲ್ಲಿ ಕುಳ್ಳಿರಿಸಿಕೊಂಡು ಕೆಲವು ಮಾತುಗಳನ್ನ ಅವರು ಉಪಪ್ಪರೆ ತಮ್ಮ ಸಮೀಪದಲ್ಲೇ ಕುಳ್ಳಿರಿಸಿಕೊಂಡು ರಹಸ್ಯದಲ್ಲಿ ಕೆಲವು ವಿಷಯಗಳನ್ನ ಹೇಳಿದರು. ಬಹಳ ಸಮೀಪ ಕುಳ್ಳಿರಿಸಿಕೊಂಡು ಹೇಳ್ತಾರೆ. ಏನ್ ಹೇಳ್ತಾರೆ? ಅಹಂ ಸ್ವಯಂ ಬ್ರಹ್ಮನ ಕಿಂಚದಸ್ತಿ ಮತ್ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿಃ ಇತೀಹ ಮಾಯಾ ಸಮಯೋಪಪಾದಿತಂ ನಿರನ್ಮಯಾ ಸುವ್ರತಮಾಸ್ಮ ವಿಶ್ವಸೀಹಿ. ಗುರುಗಳಾದಂತಹ ಪ್ರಾಜ್ಞತೀರ್ಥರು ಶಿಷ್ಯರಾದಂತಹ ಅಚ್ಯುತ ಪ್ರಜ್ಞರಿಗೆ ಹೇಳುವ ಮಾತು ಯಾವ ಮಾತು? ಅಹಂ ಸ್ವಯಂ ಬ್ರಹ್ಮ ನ, ನಾನು ಸ್ವಯಂ ಬ್ರಹ್ಮ, ನಾನೇ ಸ್ವಯಂ ಬ್ರಹ್ಮನಾಗಿದ್ದೇನೆ ಎನ್ನುವಂಥದ್ದು ಅಲ್ಲ, ನಾನೇ ಪರಬ್ರಹ್ಮ ಎನ್ನುವಂಥದ್ದು ಅಲ್ಲ. ನ ಕಿಂಚಿದಸ್ತಿ ಮತ್ಪರಂ, ನನಗಿಂತ ಮೀರಿದಂಥದ್ದು ಮತ್ಯಾವುದೂ ಇಲ್ಲವೇ ಇಲ್ಲ ಲೋಕದಲ್ಲಿ. ನಾನೇ ಪರಬ್ರಹ್ಮ, ನನ್ನನ್ನು ಮೀರಿದಂಥದ್ದು ಲೋಕದಲ್ಲಿ ಮತ್ತೇನೂ ಇಲ್ಲ ಅಂತ ಈ ರೀತಿಯಾಗಿ ಒಂದು ಸ್ಫುಟಂ ಚಿತಿಹಿ, ಈ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಅರಿವು, ಚಿತಿ ಅಂದರೆ ಅರಿವು, ಈ ರೀತಿಯ ಅರಿವು ಏನಿದೆ ಇದನ್ನ ಇತೀಹ ಮಾಯಾ ಸಮಯೋಪಪಾದಿತಂ, ಈ ರೀತಿಯಾಗಿ ಮಾಯಾ ಸಮಯದಲ್ಲಿ ಹೇಳ್ತಾರೆ. ಮಾಯಾ ಸಮಯ ಏನು ಹೇಳ್ತದೆ? ನಾನೇ ಸ್ವಯಂ ಬ್ರಹ್ಮ, ನನ್ನನ್ನು ಮೀರಿ ಮತ್ತೊಂದೇನೂ ಇಲ್ಲ, ಇದು ಸ್ಪಷ್ಟವಾದಂತಹ ತಿಳುವಳಿಕೆ ಅಂತ ಹೀಗೆ ಮಾಯಾ ಸಮಯದಲ್ಲಿ ಸಿದ್ಧ ಮಾಡಿಟ್ಟಿದ್ದಾರೆ. ಇದು ಮಾಯಾ ಮತದ
ಸಿದ್ಧಾಂತವಾಗಿದೆ. ಇದು ನಿರನ್ವಯ, ಇದು ಅನ್ವಯ ಆಗುವುದಿಲ್ಲ. ಅನ್ವಯ ಆಗದೆ ಇರೋದ್ರಿಂದ ಮಾಸ್ಮ ವಿಶ್ವಸಿಹಿ, ಇದನ್ನ ನೀನು ವಿಶ್ವಾಸ ಮಾಡಬೇಡ, ಇದನ್ನ ನಂಬಬೇಡ ನೀನು ಅಂತ ಹೇಳಿದ್ರು. ಹೇ ಸುವ್ರತ, ಸುವ್ರತ ಅಂದ್ರೆ ಒಳ್ಳೆ ವ್ರತದಲ್ಲಿ, ಯತಿವ್ರತದಲ್ಲಿ ಇರುವವ, ಒಳ್ಳೆ ವ್ರತದಲ್ಲಿರುವಂತಹ ನೀನು ಈ ಮಾಯಾಮತವನ್ನ, ನೀನು ಮಾಯಾಮತ ಏನೇನು ಹೇಳ್ತದೆ, ಈ ಮಾಯಾವಾದದ ಈ ಒಂದು ಸಿದ್ಧಾಂತವನ್ನ ನೀನು ನಂಬಲೇಬೇಡ. ಇದನ್ನ ಮಾಸ್ಮ ವಿಶ್ವಸಿಹಿ, ಇದನ್ನ ನೀನು ವಿಶ್ವಾಸ ಮಾಡಬೇಡ, ನಂಬಬೇಡ ಅಂತ ಹೇಳಿದ್ರು. ಕಾರಣ ಏನು? ನಿರನ್ವಯ ಅದು. ಶ್ರುತಿಗಳಿಗೆ ಇದು ಅನ್ವಯ ಆಗುವುದೇ ಇಲ್ಲ, ಇದು ಶ್ರುತ್ಯರ್ಥ ಅಲ್ಲ, ಶ್ರುತಿ ವಿರುದ್ಧವಾದದ್ದು ಅಂತ. ಹಾಗಾಗಿ ಇದನ್ನ ನೀನು ತಗೊಳ್ಬಾರ್ದು. ಇಲ್ಲಿ ಇದನ್ನು ಹೇಳುವವರು ಯಾರು ಅಂದ್ರೆ ಮಾಯಾ ಸಮಯಗಳು. ಮಾಯಾ ಸಮಯ ಅನ್ನೋ ಪದಕ್ಕೆ, ಸಮಯ ಅಂದ್ರೆ ಕಾಲ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಇದು ಸಾಮಾನ್ಯ ತಿಳುವಳಿಕೆ. ಆದರೆ ಸಮಯ ಶಬ್ದಕ್ಕೆ ಮತ, ಸಮಯ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಸಮಯ ಶಬ್ದಕ್ಕೆ ಶಾಸ್ತ್ರ, ಮತ ಅಂತ ಅರ್ಥ. ಮಾಯಾ ಸಮಯ ಅಂದ್ರೆ ಮಾಯಾಮತ ಅಂದ್ರೆ ಮಾಯಾವಾದ ಅಂತ. ಆಗ ಮಾಯಾವಾದವೇ ಇತ್ತು. ಆ ಮಾಯಾವಾದವನ್ನೇ ಅದ್ವೈತವಾದ ಅಂತ ಹೇಳೋದು. ಈಗಲೂ ಅದ್ವೈತಿಗಳು ಅಂತ ಹೇಳ್ತಾರೆ. ಹಾಗೆ ಆ ಅದ್ವೈತ ಸಿದ್ಧಾಂತ ಅಂತ ಹೇಳ್ತಾರೆ, ಅದ್ವೈತ ವೇದಾಂತ ಅಂತ ಹೇಳ್ತಾರೆ. ಅದು ಮಾಯಾವಾದ. ನಾವು ಮಾಯಾವಾದ ಅಂದ್ರೆ ಅವ್ರಿಗೆ ಕೋಪ ಬರ್ತದೆ. ಮಾಯಾವಾದ ಅಂತ ಹೇಳ್ಬೇಡಿ ನೀವು, ಅದ್ವೈತವಾದ ಅಂತ ಹೇಳಿ, ಅದ್ವೈತ ಮತ ನಮ್ದು, ಮಾಯಾಮತ ಅಂತ ಯಾಕೆ ಹೇಳ್ತೀರಾ ಅಂತಾರೆ. ಆದರೆ ಅವರು ಮಾಯಾವನ್ನೇ ಬಹಳ ಹೇಳ್ತಾರೆ ಅವರು. ಅದರ ಆ ಮಾಯಾ ಅನ್ನೋ ಪದ, ಅದರ ಆ ಮಾಯಾ ಪದದ ವಿಸ್ತಾರ ಅದೆಲ್ಲ ಬಹಳ ಉಂಟು, ತಿಳ್ಕೊಳ್ಬೇಕು. ಆದರೆ ಈಗ ಬಂದಿಲ್ಲ ಸಂದರ್ಭ, ಮುಂದೆ ಬರ್ತದೆ, ವಾದಗಳಲ್ಲಿ ಬರ್ತದಲ್ಲ, ಅವಾಗದು ಆ ಮಾಯಾ ಶಬ್ದವನ್ನ ವಿಚಾರ ಮಾಡಿ ಮಾಯಾಮತ ಮಾಯಾವಾದ ಅಂತ ಯಾಕೆ ಅದ್ವೈತವನ್ನ ಕರೆಯುವಂಥದ್ದು ಅನ್ನೋ ವಿಚಾರ ಮಾಡಿದ್ರು. ಅಂತೂ ಹೀಗೆ ಪ್ರಾಜ್ಞತೀರ್ಥರು ಅಚ್ಯುತ ಪ್ರಜ್ಞರನ್ನ ಸಮೀಪಕ್ಕೆ ಕರೆದು ಹೇಳಿಬಿಟ್ರು, ನೀನು ಎಂದೂ ಕೂಡ ನಾನೇ ಪರಬ್ರಹ್ಮ, ಪರಬ್ರಹ್ಮಕ್ಕೂ ನನಗೂ ಏನೂ ಭೇದ ಇಲ್ಲ, ನನ್ನನ್ನು ಹೊರತುಪಡಿಸಿ ಲೋಕದಲ್ಲಿ ಮತ್ತೆಂಥದೂ ಇಲ್ಲ, ನಾನೇ ಎಲ್ಲವೂ ಅಂತ. ಹೀಗೆಲ್ಲ ಮಾಯಾವಾದದ ಮತ ಉಂಟು, ಮಾಯಾವಾದದ ಸಿದ್ಧಾಂತ ಉಂಟು, ಅದನ್ನ ನೀನು ನಂಬಬೇಡ. ಯಾಕೆ ಅಂದ್ರೆ ಅದು ಶ್ರುತಿಗೆ ಅನ್ವಯ ಆಗುವಂಥದ್ದೇ ಅಲ್ಲ. ನೀನು ಸುವ್ರತ ಅಲ್ವಾ, ಯತಿವ್ರತನಾಗಿದ್ದೀಯ, ಹಾಗಾಗಿ ನೀನು ಇದನ್ನ ಹಚ್ಚಿಕೊಳ್ಬೇಡ ಅಂತ ಗುರುಗಳು ಅಚ್ಯುತ ಪ್ರಜ್ಞರಿಗೆ ಹೇಳಿದರು. ಇಷ್ಟು ಹೇಳುವಾಗ ನಮಗೆ 10 ಶ್ಲೋಕಗಳಾಗಿವೆ. ಬ್ರಹ್ಮಾರ್ಪಣ ಮಸ್ತು.